ಸೆಕೆಗಾಲ ಹತ್ರ ಆಗಿ ಬರ್ತಾ ಇದ್ದ ಹಾಗೆ ನಮಗೆ ತಂಬುಳಿಗಳು ಮಾಡಿಕೊಂಡು ತಿಂದರೆ ದೇಹಕ್ಕೆ ತಂಪಾಗಿರುತ್ತೆ. ಇವತ್ತು ನಾನು ಪಾಲಕ್ ತಂಬುಳಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಪಾಲಕನ್ನು ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೇನೆ. ಇದು ತೆಂಗಿನ ತುರಿ, ಒಂದು 2 ಟೇಬಲ್ ಸ್ಪೂನ್, 2 ರಿಂದ 3 ಮಜ್ಜಿಗೆ, ಉಪ್ಪು, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು ಸ್ವಲ್ಪ ಕಾಳು ಮೆಣಸು ಅಥವಾ ಪೆಪ್ಪರು, ಒಂದು ಹಸಿಮೆಣಸು. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಜೀರಿಗೆ, ಆಮೇಲೆ ಕಾಳು ಮೆಣಸು, ಪೆಪ್ಪರ್. ಜೀರಿಗೆ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಸಣ್ಣಗೆ ಹಚ್ಕೊಂಡಿರೋ ಪಾಲಕ್ ಸೇರಿಸ್ತಾ ಇದ್ದೇನೆ. ಬೇಕಿದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪಾಲಕನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದ್ರ ಜೊತೆಗೆ ಹಸಿಮೆಣಸನ್ನು ಸೇರಿಸ್ತಾ ಇದ್ದೀನಿ. ಈಗ ಪಾಲಕ್ ಚೆನ್ನಾಗಿ ಬೆಂದಿದೆ, ಉಪ್ಪು ಸೇರಿಸ್ತಾ ಇದ್ದೇನೆ. ಇದನ್ನು ಗ್ಯಾಸ್ ಆರಿಸ್ಬಿಟ್ಟು ಪೂರ್ತಿಯಾಗಿ ತಣ್ಣಲಿಕ್ಕೆ ಬಿಡಬೇಕು. ಬೇಯಿಸ್ಕೊಂಡಿರೋ ಪಾಲಕ್ಕು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೇನೆ. ಅದಾದಮೇಲೆ ತೆಂಗಿನ ತುರಿ, ಇದನ್ನು ಸ್ಮೂತಾಗಿ ಹರ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೇನೆ. ಇದು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಆಗಿದೆ. ಈಗ ಮಜ್ಜಿಗೆ ಸೇರಿಸ್ಕೊತಾ ಇದ್ದೇನೆ. ಮಜ್ಜಿಗೆ ಇಲ್ಲ ಅಂದರೆ ಮೊಸರನ್ನು ಹಾಕ್ಕೊಂಡು ಹರ್ಕೋಬೋದು. ಇನ್ನೊಮ್ಮೆ ಹರ್ಕೊಂಡು ಬಿಡಬೇಕು. ಇದನ್ನು ನೀವು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಸೂಪ್ ಥರನೂ ಕುಡಿಬೋದು. ಇಲ್ಲಾಂದರೆ ಇದಕ್ಕೊಂದು ಒಗ್ಗರಣೆ ಹಾಕಿಬಿಟ್ಟು ಬಿಸಿ ಬಿಸಿಯಾಗಿ ಅನ್ನದ ಜೊತೆನೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಸೆಕೆಗಾಲಕ್ಕೆ ಹೇಳಿ ಮಾಡಿಸಿದ ಪಾಲಕ್ ತಂಬುಳಿ ರೆಡಿ.